ಇನ್ನು ವಿಕ್ರಮ್ ಗೌಡ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳು ಬಯಲಾಗ್ತಾನೇ ಇವೆ. ರಹಸ್ಯಗಳು ಒಂದೊಂದಾಗಿ ಓಪನ್ ಆಗ್ತಾ ಇವೆ. ಸುಧಾಕರ್ ಅಲ್ಲ, ಜಯಂತ್ ಗೌಡ ಮನೆ ಬಳಿ ಎನ್ಕೌಂಟರ್ ಆಗಿರೋದು ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಅಪ್ಡೇಟ್. ವಿಕ್ರಮ್ನನ್ನ ಕೇರಳದಿಂದ ಕರ್ನಾಟಕಕ್ಕೆ ಬರುವಂತೆ ANF ಮಾಡಿತ್ತಂತೆ. ವಿಕ್ರಮ್ ತಾಯಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿಸಿತ್ತು ANF. ಖುದ್ದು ಜಯಂತ್ ಗೌಡನಿಂದ ANF ಟೀಮ್ ವಿಕ್ರಮ್ ಗೌಡಗೆ ಹೇಳಿಸಿತ್ತಂತೆ. ANF ತಿಳಿಸಿದಂತೆ ವಿಕ್ರಮ್ಗೆ ಜಯಂತ್ ಗೌಡ ಮಾಹಿತಿಯನ್ನ ಕೊಟ್ಟಿತ್ತು. ಸೊ ಆಗ ದಿನಸಿ ಪದಾರ್ಥ ತೆಗೆದುಕೊಂಡು ಹೋಗುವಂತೆಯೂ ಕೂಡ ಸೂಚನೆ ಕೊಟ್ಟಿದ್ರಂತೆ ಜಯಂತ್ ಗೌಡ. ಸೊ ಜಯಂತ್ ಮಾಹಿತಿ ಮೇರೆಗೆ ಕೇರಳದಿಂದ ವಿಕ್ರಮ್ ಗೌಡ ಕರ್ನಾಟಕಕ್ಕೆ ಬಂದಿದ್ದ ಅನ್ನುವಂಥದ್ದು ಈಗ ಲಭ್ಯವಾಗಿರುವಂತಹ ಡೀಟೇಲ್ಸ್. ವಿಕ್ರಮ್ ಗೌಡ ಬರ್ತಾ ಇದ್ದಂತೆ ANF ಟೀಮ್ ಶರಣಾಗು ಅಂತ ಹೇಳಿದ್ದಾರೆ. ಶರಣಾಗದೆ ಹೊರಗಡೆ ಓಡಿದ್ದಕ್ಕೆ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪೊಲೀಸರು. ಆಗ ಪೊಲೀಸರ ಮೇಲೆ ಆತ ಗುಂಡು ಹಾರಿಸೋದಕ್ಕೆ ಪ್ರಯತ್ನ ಪಟ್ಟಾಗ ANF ದಾಳಿ ನಡೆಸಿ ಎನ್ಕೌಂಟರ್ ಮಾಡಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಲಭ್ಯವಾಗಿರುವಂಥ ಮಾಹಿತಿ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಜ್ವಲ್ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ ಲೈವ್ ಅಲ್ಲಿ ಮಾತಾಡೋಣ. ಪ್ರಜ್ವಲ್, ಈಗ ಜಯಂತ್ ಗೌಡ ಮನೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್, ಅದು ಸುಧಾಕರ್ ಮನೆ ಅಲ್ಲ, ಜಯಂತ್ ಅವರ ಮನೆ ಅಂತ ಹೇಳಿ. ಜೊತೆಗೆ ಬಹುಶಃ ಪ್ಲಾನ್ ಮಾಡಿಕೊಂಡೇ ANF ಟೀಮ್ ಕೇರಳದಿಂದ ವಿಕ್ರಮ್ನನ್ನ ಇಲ್ಲಿಗೆ ಕರೆಸಿ ನಂತರ ಇದಾಗಿರುವಂಥದ್ದು ಎನ್ಕೌಂಟರ್ ಅನ್ನುವಂಥ ಒಂದು ಮಾಹಿತಿ. ಪ್ರಜ್ವಲ್, ಬಹುಶಃ ಲೈನ್ ಕಟ್ ಆಗಿದೆ ಅನ್ಸುತ್ತೆ, ಮತ್ತೆ ನಾವು ಅವ್ರನ್ನ ಸಂಪರ್ಕ ಮಾಡೋಣ. ವಿಕ್ರಮ್ ಗೌಡಗೆ ANF ಟೀಮ್ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡೇನೆ ಕೇರಳದಿಂದ ಕರ್ನಾಟಕಕ್ಕೆ ಕರೆಸಿ ನಂತರ ಈ ಆಪರೇಷನ್ ಪ್ಲಾನ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಡೀಟೇಲ್ಸ್. ಇದ್ರ ಜೊತೆಗೆ ಫೈರಿಂಗು ಮುನ್ನ ಖಾಕಿ ಟೀಮ್ ಶರಣಾಗು ಅಂತ ಹೇಳಿದ್ದಾರೆ. ವಿಕ್ರಮ್ ಗೌಡಗೆ ANF ಟೀಮ್ ನೀವು ಶರಣಾಗಿ ಅನ್ನುವಂಥದ್ರ ಬಗ್ಗೆ ಒಂದು ಆಫರನ್ನು ಕೊಟ್ಟಿದ್ದಾರೆ. ಆಗ ಮಾವೋವಾದಿ ಜಿಂದಾಬಾದ್ ಅಂತ ಹೇಳಿ ವಿಕ್ರಮ್ ಗೌಡ ಘೋಷಣೆ ಕೂಗಿದ್ನಂತೆ. ಪೊಲೀಸರು ಏನೇ ಹೇಳಿದ್ರು ಕೂಡ ಅದನ್ನ ಕೇಳದೆ ಈತ ಘೋಷಣೆಗಳನ್ನ ಕೂಗಿದ್ದ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಅಪ್ಡೇಟ್ಸ್. ಸೊ ಕೊಲ್ಲುವ ಉದ್ದೇಶದಿಂದ ನಕ್ಸಲ್ ತಂಡದಿಂದಲೂ ಕೂಡ ಫೈರಿಂಗ್ ಆಯಿತು. ಪೊಲೀಸರ ಮೇಲೇನೆ ದಾಳಿ ಒಂದು ಸಿಚುವೇಶನ್ ಇತ್ತು ಅಲ್ಲಿ. ಅಕಸ್ಮಾತ್ ಪೊಲೀಸರೇನಾದರೂ ಫೈರಿಂಗ್ ಓಪನ್ ಮಾಡಲಿಲ್ಲ ಅಂದಿದ್ರೆ ಪೊಲೀಸರ ಮೇಲೇನೆ ಅವರು ದಾಳಿ ಮಾಡ್ತಾ ಇದ್ರು. ಸೊ ಹಾಗಾಗಿ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಗೃಹ ಸಚಿವರು ಕೂಡ ಈಗ ಹೇಳ್ತಾ ಇದ್ರು. ಜಾಯ್ನ್ ಆಗಿದ್ದಾರೆ ನಾವು ಪ್ರತಿನಿಧಿ ಪ್ರಜ್ವಲ್, ಮಾತಾಡೋಣ. ಪ್ರಜ್ವಲ್, ನಾನು ನಿಮ್ಗೆ ಕೇಳ್ತಾ ಇದ್ದೆ, ಸೊ ಈಗ ಕೇರಳದಿಂದ ಕರ್ನಾಟಕಕ್ಕೆ ಈ ವಿಕ್ರಮ್ ಗೌಡನನ್ನ ಕರೆಸೋದು, ಸೊ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತು ಅಂತ ಹೇಳಿ. ಜೊತೆಗೆ ಸುಧಾಕರ್ ಗೌಡ ಮನೆ ಅಲ್ಲ, ಜಯಂತ್ ಗೌಡ ಮನೆ ಹತ್ರ ಆಗಿರುವಂತಹ ಒಂದು ಎನ್ಕೌಂಟರ್ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಒಂದು ಮಾಹಿತಿ. ಅಂದ್ರೆ ಇದೆಲ್ಲವೂ ಕೂಡ ANF ಈ ಮುಂಚೆಯಿಂದಲೇ ಪ್ಲಾನ್ ಮಾಡಿ ವಿಕ್ರಮ್ ಗೌಡನ ಕರೆಸಿ ಮೊದಲು ಶರಣಾಗುವಂತೆ ಹೇಳಿದ್ದಾರೆ. ಯಾವಾಗ ಶರಣಾಗ್ಲಿಲ್ವೋ ಆವಾಗ ಎನ್ಕೌಂಟರ್ ಆಗಿದೆ ಅಂತ ಹೇಳಿ. ಪ್ರಜ್ವಲ್, ಖಂಡಿತವಾಗ್ಲೂ ರೆಹಮಾನ್, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ರಹಸ್ಯಗಳು ಕೂಡ ಬಯಲಾಗ್ತಿರುವಂಥದ್ದು, ಒಂದೊಂದೇ ರಹಸ್ಯಗಳು ಕೂಡ ಬಯಲಾಗ್ತಿರುವಂಥದ್ದು. ಸುಮಾರು 15 ದಿನಗಳಿಂದ ANF ತಂಡ ಈ ಒಂದು ಭಾಗದಲ್ಲಿ ಅಂದರೆ ಪೀತೆಬೈಲ್ ಆಗಿರ್ಬೋದು, ಕಬ್ಬಿನಾಲೆ ಭಾಗದಲ್ಲಿ ಈ ಒಂದು ಕಾರ್ಯಾಚರಣೆಗೆ ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡಿತ್ತು ಎಂಬುದು ಕೂಡ ಲಭ್ಯವಾಗಿರುವಂಥದ್ದು. ಯಾಕಂದರೆ ತುಂಬಾ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿರುವ ವಿಕ್ರಮ್ ಗೌಡನನ್ನು ಈ ಬಾರಿ ಏನಾದರೂ ಮಾಡಿ ಶರಣಾಗತಿ ಅಥವಾ ಎನ್ಕೌಂಟರ್ ಮಾಡಲೇಬೇಕು ಎನ್ನುವ ಪ್ಲಾನಲ್ಲಿ ಈ ಒಂದು ANF ತಂಡ ಇತ್ತು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಕೇರಳದಲ್ಲಿ ಸಕ್ರಿಯವಾಗಿದ್ದಂಥ ವಿಕ್ರಮ್ ಗೌಡ ಈ ಭಾಗದಲ್ಲಿ ಅಂದರೆ ಈಗ ಕಸ್ತೂರಿ ರಂಗನ್ ವರದಿ ವಿಚಾರ ಮುನ್ನೆಲೆಗೆ ಬಂದ ತಕ್ಷಣ ಈ ಭಾಗದಲ್ಲಿ ಜನ ಬೆಂಬಲ ಸಿಗ್ಬೋದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಅಂದರೆ ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶಗಳಲ್ಲಿ ಸಕ್ರಿಯ ಆಗಿದ್ರು. ಕಳೆದ 20 ದಿನಗಳಿಂದಲೂ ಕೂಡ ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಇದೆ ಎಂಬ ಮಾಹಿತಿ ಕೂಡ ANFಗೆ ಸಿಕ್ಕಿತ್ತು. ಅಂದರೆ ಬಂದೂಕುದಾರಿಗಳು ಚಿಕ್ಕಮಗಳೂರು ಆಗಿರ್ಬೋದು, ಧರ್ಮಸ್ಥಳ ಭಾಗ ಆಗಿರ್ಬೋದು ಮತ್ತು ಪಶ್ಚಿಮ ಘಟ್ಟದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಣ್ತಾ ಇದ್ರು ಎಂಬ ಮಾಹಿತಿಗಳು ಕೂಡ ಊಹಾಪೋಹಗಳು ಕೂಡ ಇತ್ತು. ಅದನ್ನೇ ಒಂದು ಪ್ಲಾನ್ ಆಗಿಕೊಂಡಿದ್ದ ANF ತಂಡ ಈ ಬಾರಿ ನಕ್ಸಲ್ ತಂಡವನ್ನ ಹೇಗಾದ್ರೂ ಮಾಡಿ ಎಡೆಮುರಿ ಕಟ್ಟಬೇಕು ಅಂತ ಎಲ್ಲ ಸಜ್ಜಾಗಿ ಈ ಒಂದು ಪ್ಲಾನ್ ಅನ್ನ ನಡೆಸಿತ್ತು ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ತಂಡದ ನೇತೃತ್ವವನ್ನು ಯಾರು ವಹಿಸಿಕೊಂಡಿದ್ದಾರೆ ಎಂಬುದನ್ನು ಮೊದಲನೇದಾಗಿ ಪತ್ತೆ ಹಚ್ಚುವಂಥ ಕೆಲಸವನ್ನ ANF ತಂಡ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ವಿಕ್ರಮ್ ಗೌಡ ಈ ಒಂದು ತಂಡವನ್ನ ಮುಂದುವರಿಸ್ತಾ ಇದ್ದ ಎಂಬ ಮಾಹಿತಿಯು ಲಭ್ಯವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಕುಟುಂಬದವರ ನೆರವನ್ನ ಪಡೆದುಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಈಗ TV9ಗೆ ಲಭ್ಯವಾಗಿರುವಂಥದ್ದು. ಕುಟುಂಬದ
ಇಂಥವರನ್ನ ಬಳಸಿಕೊಂಡು ವಿಕ್ರಮ್ ಗೌಡನನ್ನ ಈ ಒಂದು ಪೀತೆಬೈಲ್ ಎನ್ನುವ ಪ್ರದೇಶಕ್ಕೆ ಕರೆಸಿಕೊಳ್ಳಲಾಗಿದೆ. ದಿನಸಿ ವಸ್ತುಗಳನ್ನು ಸಂಗ್ರಹಿಸುವ ಸಮಯದಲ್ಲಿ ಅವನನ್ನು ಎನ್ಕೌಂಟರ್ ಮಾಡಬೇಕು ಎನ್ನುವ ಪ್ಲಾನ್ ಅನ್ನ ಎಎನ್ಎಫ್ ತಂಡ ಮಾಡಿಕೊಂಡಿದ್ರು ಎಂಬುದು ಕೂಡ ಲಭ್ಯವಾಗಿತ್ತು. ಕಳೆದ 7 ದಿನಗಳಿಂದಲೂ ಕೂಡ ಪೀತೆಬೈಲ್ ಎನ್ನುವ ಪ್ರದೇಶದಲ್ಲಿ ಬೆಳಿಗ್ಗೆ ಕೋಮಿಂಗ್ ಅನ್ನ ನಡೆಸುತ್ತಿದ್ದಂತ ಎಎನ್ಎಫ್ ತಂಡ ರಾತ್ರಿಯ ವೇಳೆ ಟೆಂಟ್ ಅನ್ನ ಹಾಕಿಕೊಂಡು ಈ ಒಂದು ಪೀತೆಬೈಲ್ ಎನ್ನುವ ಪ್ರದೇಶದಲ್ಲಿ ನಕ್ಸಲರಿಗಾಗಿ ಕಾರ್ಯಾಚರಣೆ ನಡೆಸಿದ್ರು ಎಂಬ ಮಾಹಿತಿ ಕೂಡ ಲಭ್ಯವಾಗಿತ್ತು. ರಾತ್ರಿಯ ವೇಳೆ ಟೆಂಟ್ ಅನ್ನ ಹಾಕಿಕೊಂಡು ವಿಕ್ರಮ್ ಗೌಡ ಅವರ ತಂಡ ಬರುವುದನ್ನ ಗಮನಿಸಿದಂತ ಈ ಒಂದು ಎಎನ್ಎಫ್ ತಂಡ ಅವರಿಗೆ ಹೇಗಾದ್ರೂ ಮಾಡಿ ಅವನನ್ನ ಎನ್ಕೌಂಟರ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಸ್ಕೆಚ್ ಅನ್ನ ಒಂದು ಒಳ್ಳೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸೋಮವಾರ ರೇಷನ್ಗಂತ ಜಯಂತ್ ಗೌಡ ಅಂದ್ರೆ ನಾರಾಯಣ ಗೌಡ ಆಗಿರ್ಬೋದು, ಸುಧಾಕರ್ ಗೌಡ ಮತ್ತು ಜಯಂತ್ ಗೌಡ ಅವರ ಸಹೋದರರು ಏನಿದ್ದಾರೆ ಅವರ ಮನೆಗೆ ಒಂದು ಪ್ಲಾನ್ ಮಾಡ್ತಾರೆ. ಜಯಂತ್ ಗೌಡ ಮನೆಗೆ ರೇಷನ್ ತರಲಿಕ್ಕೆ ವಿಕ್ರಮ್ ಗೌಡ ಬರುವುದು ಕನ್ಫರ್ಮ್ ಆದ ತಕ್ಷಣ ಎಎನ್ಎಫ್ ತಂಡ ಅಲ್ಲಿಗೆ ಬಿಡುತ್ತೆ. ಅವನನ್ನ ಸುಮಾರು 6:30 ವೇಳೆ ಈ ಒಂದು ಕಾರ್ಯಾಚರಣೆ ನಡೆಸುತ್ತೆ. ಸುಮಾರು ಅರ್ಧ ಗಂಟೆಗಳ ಕಾಲ ಗುಂಡಿನ ಚಕಮಕಿ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ವಿಕ್ರಮ್ ಗೌಡನ ಅಂದ್ರೆ ದೇಹದ 3 ಭಾಗಗಳಲ್ಲಿ ಗುಂಡುಕ್ಕಿ ಅವನ ಸ್ಥಳದಲ್ಲೇ ಸಾವನ್ನಪ್ಪುತ್ತಾನೆ. ಆ ಒಂದು ಸಂದರ್ಭದಲ್ಲಿ ಆ ಎಎನ್ಎಫ್ ಸಿಬ್ಬಂದಿಗಳು ಶರಣಾಗುವಂತೆ ಸಾಕಷ್ಟು ಬಾರಿ ಕೊನೆ ಕ್ಷಣದವರೆಗೂ ಕೂಡ ಮನವಿ ಮಾಡಿದ್ರು ಕೂಡ ವಿಕ್ರಮ್ ಗೌಡ ಏನಿದ್ದಾನೆ ಯಾವುದೇ ಒಂದು ಮನವಿಗೆ ಸ್ಪಂದಿಸದೆ ಮಾವೋವಾದಿ ಜಿಂದಾಬಾದಿ ಎಂಬ ಘೋಷಣೆಯನ್ನು ಕೂಡ ಕೂಗಿರುವಂತದ್ದು. ರೆಹಮಾನ್. ಎಸ್, ಥ್ಯಾಂಕ್ ಯು ಪ್ರಜ್ವಲ್.